PC ಮೋಹನ್ ಅವರು ನಮ್ಮ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಇಲ್ಲೇ ಊಟನೂ ಕೂಡ ಮಾಡಿದಿರಿ, ಮಾತುಕತೆ ಆಡಿದಿರಿ. ಪ್ರತಿ ವಿಧಾನಸಭಾ ಅಧಿವೇಶನಕ್ಕೂ ಮುಂಚೆ ನಾವು ಮತ್ತು JDS ಯಾವ ರೀತಿ ಅಧಿವೇಶನದ ಒಳಗಡೆ ಸಮನ್ವಯತೆಯಿಂದ ಸರ್ಕಾರದ ಫೇಲ್ಯೂರ್ಸ್ ಗಳನ್ನ ಹೇಳಬೇಕು ಅನ್ನೋದು ಚರ್ಚೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಅದೇ ರೀತಿ ಈ ಬಾರಿನೂ ಕೂಡ ಅಧಿವೇಶನದ ಒಳಗಡೆ ನಾವು ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು. ಹೊಸದಾಗಿ ಈಗ ಮಂತ್ರಿ ಬೇರೆ ಸಿದ್ದರಾಮಯ್ಯನವ್ರನ್ನ ತೆಗೆದಾಕಿ ಹೊಸದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದ್ಮೇಲೂ ಕೂಡ ಈ ಸರ್ಕಾರದಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಅದೇ ರೀತಿ ಲಂಚ, ಭ್ರಷ್ಟಾಚಾರ ಇವೆಲ್ಲಾನು ಕೂಡ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಮಂತ್ರಿಮಂಡಲ ರಚನೆ ಆಗಿ ಎಲ್ಲಾ ಮಾಜಿ ಮಂತ್ರಿಗಳು ಮತ್ತೆ ಶಾಸಕರೆಲ್ಲರೂ ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಡೆಲ್ಲಿಗೆ ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ ಅಂತ ಹೇಳಿ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದೆ. ಅದೇ ರೀತಿ ಬಿಡದಿ ಹೋರಾಟದ ಬಗ್ಗೆನೂ ಅಷ್ಟೇ. ಬಿಡದಿ ಏನು ಲ್ಯಾಂಡ್ ಸ್ಕ್ಯಾಮ್ ಇದೆ ದೊಡ್ಡ, ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಿಡದಿ ಟೌನ್ಶಿಪ್ ಅನ್ನ ರಿಯಲ್ ಎಸ್ಟೇಟ್ ಮಾಡಕ್ಕೆ ಕಾಂಗ್ರೆಸ್ ಅವರು DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಕೂಡ ಹೋರಾಟ ಮಾಡಿದ್ದೀನಿ, 3-4 ಸರಿ ಹೋಗಿದ್ದೀನಿ. JDS ಅವರು ಕೂಡ ಅದ್ರ ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅದನ್ನ ಚರ್ಚೆಗೆ ನಾವು ತಗೊಂತಾ ಇದ್ದೀರಿ. ವಿಧಾನಸಭೆ ಹೊರಗಡೆ ಈಗಾಗಲೇ ಹೋರಾಟಗಳು ನಡೀತಾ ಇದೆ. ಎರಡು ಪಾರ್ಟಿ, ನಾವು ಬಿಜೆಪಿ ಮತ್ತು JDS ಎರಡೂ ಕೂಡ ಪಾದಯಾತ್ರೆಗಳನ್ನ ಘೋಷಣೆ ಮಾಡಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಎದುರಿಸೋ ದೃಷ್ಟಿಯಿಂದ ನಾವು ಯಾವ ರೀತಿ ಹೋರಾಟ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ನಾನು ಶನಿವಾರ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ದು ಶುಕ್ರವಾರ ಮೀಟಿಂಗ್ ಇದೆ. ನಾನು ಇಂಪಾರ್ಟೆಂಟ್ ಸುಮಾರು 12 ಜನ ನಮ್ಮ ಮುಖಂಡರನ್ನ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರನ್ನೆಲ್ಲರೂ ಕೂಡ ನಮ್ಮ ಚೇಂಬರ್ ಅಲ್ಲಿ ಮೀಟಿಂಗ್ ಕರೆದಿದ್ದೀನಿ. ನಾನು ಅಲ್ಲಿ ಚರ್ಚೆ ಮಾಡ್ತೀರಿ. ಅದಾದ್ಮೇಲೆ JDS ಜೊತೆ ಒಂದು ಸಮನ್ವಯ ಸಮಿತಿ ಮಾಡೋ ದೃಷ್ಟಿಯಿಂದ JDS ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಮಿತಿನೂ ಆಗಬೇಕು. ಅದೇ ರೀತಿ ಹೊರಗಡೆ ರಾಜ್ಯದಲ್ಲಿ ಯಾವ ರೀತಿ ಹೋರಾಟ, ಬಿಡದಿ ಹೋರಾಟವನ್ನ ಒಟ್ಟಿಗೆ ಮಾಡಬೇಕಾ ಹೇಗೆ ಅನ್ನೋದ್ರ ಬಗ್ಗೆನೂ ಶನಿವಾರ ನಾವು ಕುಮಾರಸ್ವಾಮಿ ಅವರು ಕೂತು ಚರ್ಚೆ ಮಾಡಿ ಒಂದು ಘೋಷಣೆಯನ್ನ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಹೋರಾಟ ಇನ್ನೂ ಪ್ರಖರವಾಗಿ ಆಗೋ ರೀತಿ ಕೆಲಸ ಮಾಡ್ತೇವೆ.